Hello everyone, welcome to the channel. In today's class, we will learn about tabulation in business statistics, useful for BCom third semester KUD, Haveri University, and other university examination. This is a very easy and scoring topic. ಈ ಟ್ಯಾಬ್ಯುಲೇಷನ್ ಕಾನ್ಸೆಪ್ಟದ ವಿಡಿಯೋಸ್ಗಳಲ್ಲಿ ನಿಮ್ಗೆ ಕಂಡುಬರುವಂಥ ಕಂಟೆಂಟ್ಗಳನ್ನು ನೋಡೋದಾದರೆ ಫಸ್ಟ್ ಒನ್ನು ಮೀನಿಂಗು, ಡೆಫಿನೇಷನ್ನು ಮತ್ತು ಇಂಪಾರ್ಟೆನ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸಿಫಿಕೇಶನ್ ಆ್ಯಂಡ್ ಟ್ಯಾಬ್ಯುಲೇಷನ್, ಪಾರ್ಟ್ಸ್ ಆಫ್ ಟೇಬಲ್, ಟೈಪ್ಸ್ ಆಫ್ ಟೇಬಲ್, ಅದರಲ್ಲಿ ಎರಡು ಪ್ರಕಾರಗಳು, ಸಿಂಪಲ್ ಮತ್ತು ಕಾಂಪ್ಲೆಕ್ಸ್ ಟೇಬಲ್, ಆ್ಯಂಡ್ ಅನದರ್ ಒನ್ ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಪರ್ಪಸ್ ಟೇಬಲ್ಸ್ಗಳು. ಈ ಒಂದು ಕಂಟೆಂಟ್ಗಳನ್ನು ಏನು ನಿಮಗೆ ಡಿಸ್ಪ್ಲೇ ಮಾಡೀನಿ, ಇದು ಆಸ್ ಪರ್ ಕರ್ನಾಟಕ ಯೂನಿವರ್ಸಿಟಿ ಮತ್ತು ಹಾವೇರಿ ಯೂನಿವರ್ಸಿಟಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 1 ಸಿಲೆಬಸ್ ಪ್ರಕಾರ ಇದೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರ ಆಗಿದೆ. ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮೀನಿಂಗ್ ಮತ್ತು ಇಂಪಾರ್ಟೆನ್ಸ್ ಅನ್ನ ನೋಡೋಣಂತ. ಟ್ಯಾಬ್ಯುಲೇಷನ್ ಮೀನಿಂಗ್ ನೋಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. 2025ರಲ್ಲಿ ಬಿಯರ್ ಮಾರಾಟದಲ್ಲಿ ಭಾರಿ ಕುಸಿತ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲೇ ಈ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡ್ರಿ. ಈ ಟೇಬಲ್ ಅನ್ನ ಕೊಡೋದ್ರ ಬದಲಾಗಿ ಇದನ್ನ ಜನವರಿ ಫೆಬ್ರವರಿ ಮಂತ್ 2024-25 ಈ ರೀತಿ ಕೊಡೋದರ ಬದಲಾಗಿ ಅದನ್ನ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟರೆ ಯಾವ ರೀತಿ ಇರ್ತಿತ್ತು, ಓದುಗರಿಗೆ ಮಾಹಿತಿ ಯಾವ ರೀತಿ ಲಭ್ಯ ಆಗ್ತಿತ್ತು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ಲು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಬ್ ವೇಕೆನ್ಸಿ ಬಗ್ಗೆ ಕೊಟ್ಟಿದ್ದಾರ. ಜಾಬ್ ವೇಕೆನ್ಸಿ, ಟೀಚಿಂಗ್ ಸ್ಟಾಫು, ಯಾವ ಸಬ್ಜೆಕ್ಟ್ಸ್ ಮತ್ತು ಪೊಸಿಷನ್ಸು, ಗ್ರೇಡು 1 to 7, 8 to 10 ನಂಬರ್ ಆಫ್ ಪೋಸ್ಟ್ಸ್ ಅಂತ. ಇದನ್ನ ಈ ಒಂದು ಟೇಬಲ್ ಫಾರ್ಮ್ಯಾಟ್ದಲ್ಲಿ ಕೊಡುವುದರ ಬದಲಾಗಿ ಒಂದು ವೇಳೆ ಏನಾದರೂ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟಿದ್ರೆ ಓದೋದಕ್ಕೆ ಯಾವ ರೀತಿ ಇರ್ತಿತ್ತು. ನೆಕ್ಸ್ಟ್ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿಯೂ ಕೂಡ ನೀವು ಒಂದು ಟೇಬಲ್ ಫಾರ್ಮ್ಯಾಟ್ ಅನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ಲು ಕೂಡ ನೋಡಿದ್ರೆ ನೇಮಕಾತಿ ಪ್ರಕಟ, ಇಲ್ಲಿ ಕೂಡ ಒಂದು ಟೇಬಲ್ ಅನ್ನ ನೀವು ನೋಡ್ತೀರಿ. ಈ ಎಲ್ಲ ಉದಾಹರಣೆಗಳು ಏನು ಅಂತಂದ್ರೆ ಟ್ಯಾಬ್ಯುಲೇಷನ್ ಆಧಾರದ ಮೇಲೆ ರಚನೆ ಆಗಿದಾವೆ. ಒಂದು ವೇಳೆ ಇವುಗಳನ್ನ ಪ್ಯಾರಾಗ್ರಾಫ್ ಒಳಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ಓದುವುದಕ್ಕೆ ಬಹಳಷ್ಟು ಕಷ್ಟಕರ ಆಗ್ತಿತ್ತು. ಮತ್ತು ಇಲ್ಲಿ ಟ್ಯಾಬ್ಯುಲೇಷನ್ ಫಾರ್ಮೆಟ್ ಅನ್ನ ನೀವು ಮಾಡ್ತೀರಿ. ಇವಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. Meaning of tabulation in simple words, tabulation is the process of presenting collected data in a table form. ಸಂಗ್ರಹಿಸಿರುವಂತಹ ಮಾಹಿತಿಯನ್ನ ಏನ್ ಮಾಡೋದು, ಒಂದು ಟೇಬಲ್ ರೂಪದಲ್ಲಿ ಪ್ರೆಸೆಂಟ್ ಮಾಡುವುದಕ್ಕೆ, ಪ್ರಸ್ತುತಪಡಿಸುವುದಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು collect the marks of students and arranging them in table with name, subject and marks, it is called as tabulation. Or ಈ ಒಂದು ಸ್ಲೈಡ್ ಒಳಗೆ ನೀವು ನೋಡ್ತಾ ಇದ್ದೀರಾ, ಇವು ಕೂಡ ಏನು ಟ್ಯಾಬ್ಯುಲೇಷನ್. ಮಾಹಿತಿಯನ್ನ ಸಂಗ್ರಹಣೆ ಮಾಡೋದು, ಅವುಗಳನ್ನ ಟೇಬಲ್ ಫಾರ್ಮ್ಯಾಟ್ ಒಳಗೆ ರೀಪ್ರೆಸೆಂಟ್ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ, ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಇದನ್ನ ಜನವರಿ ತಿಂಗಳಲ್ಲಿ ಇಷ್ಟು ಸೇಲ್ ಆಯಿತು, 2024ರಲ್ಲಿ 2025ರಲ್ಲಿ ಇಷ್ಟೊಂದು ಸೇಲ್ಸ್ಗಳು ಆಯಿತು ಅಂತ ಹೇಳಿ ಪ್ಯಾರಾಗ್ರಾಫ್ ವೈಸ್ ಒಳಗೆ ಕೊಡೋದು ಹಾಗೂ ಅದನ್ನ ಟೇಬಲ್ ಒಳಗೆ ಕೊಡೋದು ಬಹಳಷ್ಟು ವ್ಯತ್ಯಾಸ ಆಗತ್ತ. ಮಾಹಿತಿಗಳು ಸರಿಯಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ, ಸರಿಯಾಗಿ ತಿಳಿಲಿ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಟೇಬಲ್ ಫಾರ್ಮೆಟ್ ಒಳಗೆ ಫಾರ್ಮು ಮಾಡ್ತೀವಿ. ಅದಕ್ಕೆ ನಾವು ಟ್ಯಾಬ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆನ್ಸ್ ಆಫ್ ಟ್ಯಾಬ್ಯುಲೇಷನ್. ಫಸ್ಟ್ ಪಾಯಿಂಟ್, ಇಟ್ ಮೇಕ್ಸ್ ಡಾಟಾ ಕ್ಲಿಯರ್ ಆ್ಯಂಡ್ ಕಾನ್ಸಿವ್. ಇದೇನು ಮಾಡುತ್ತೆ ಅಂತಂದ್ರೆ ಮಾಹಿತಿಯನ್ನ ಸ್ಪಷ್ಟವಾಗಿ ನಮಗೆ ತಿಳಿಯುವಂಗೆ ಮಾಡ್ತೈತಿ ಹಾಗೂ ಸಂಕ್ಷಿಪ್ತವಾಗಿ ಗೊಳಿಸ್ತೈತಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಹೆಲ್ಪ್ಸ್ ಫಾರ್ ಈಸಿ ಕಂಪ್ಯಾರಿಸನ್. ನಾವೇನು ಮಾಡ್ಬೋದು, ಮಾಹಿತಿಯನ್ನ ಕಂಪೇರ್ ಮಾಡ್ಬೋದು. ನಾವು ಫಸ್ಟ್ ಎಕ್ಸಾಂಪಲಲ್ಲಿ ನೋಡಿದ್ವಿ, ಬಿಯರ್ 2025ರಲ್ಲಿ ಸೇಲ್ಸ್ ಅಂತ ಕೊಟ್ಟಾಗ ಅಲ್ಲಿ 2024 ಕೂಡ ಡಾಟಾವನ್ನು ಕೊಟ್ಟಿದ್ರು. ನಾವಲ್ಲೇನು ಕಂಪ್ಯಾರಿಸನ್ ಮಾಡಿ ಬಹಳಷ್ಟು ಸರಳವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಹಿತಿಯನ್ನು ಅರ್ಥ ಮಾಡ್ಕೋಬೋದಾಗಿತ್ತು. ಆ್ಯಂಡ್ ಇಟ್ ಸೇವ್ಸ್ ದ ಟೈಮ್ ಆ್ಯಂಡ್ ಸ್ಪೇಸ್.
and it is useful for analysis and interpretation of data. Simplifies complex data. When a large amount of raw data is collected, it may be very difficult to understand the data. Tabulation arranges these data in systematically into rows and columns, making it simple and clear. Tabulation ಏನು ಮಾಡುತ್ತೆ ಅಂತಂದ್ರೆ ದತ್ತಾಂಶಗಳನ್ನ ಕಾಂಪ್ಲೆಕ್ಸ್ ಡಾಟಾಗಳನ್ನ ಸಿಂಪ್ಲಿಫೈ ಮಾಡುವಂತ ಕೆಲಸವನ್ನ ಮಾಡ್ತೈತಿ. 100 ಸ್ಟೂಡೆಂಟ್ಸ್ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ, ಅವ್ರ ಮಾರ್ಕ್ಸ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿದ್ವಿ. ಅದರಿಂದ ನಾವು ಏನ್ ಮಾಡಕ್ ಸಾಧ್ಯ ಇಲ್ಲ, ಡಾಟಾಗಳನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಆ ಒಂದು ಕ್ಲಿಯರ್ ಲುಕ್ ಬೇಕು ನಮ್ಗ ಅಂತಂದ್ರೆ ಸಪ್ರೇಟ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಬೈ ಪ್ರಿಪೇರಿಂಗ್ ದ ಟೇಬಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫರೆಂಟ್ ಮಾರ್ಕ್ಸ್ ಅಥವಾ ಗ್ರೂಪ್ಸ್, ಆ ತರದಲ್ಲಿ ನಾವು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ಟೇಬಲ್ ಫಾರ್ಮೆಟ್ ಒಳಗೆ ತೋರಿಸುವಂತಹ ಕೆಲಸವನ್ನ ಮಾಡಬಹುದು. ದೆನ್ ಅನದರ್ ಇಂಪಾರ್ಟೆಂಟ್ ಆಫ್ ದಿಸ್ ಟ್ಯಾಬ್ಯುಲೇಷನ್ ಈಸ್ facilitates understanding. A table presents information in an organized form. The reader can quickly understand the important facts without reading a large amount of information. ಟೇಬಲ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತೈತಿ. ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಮಾಹಿತಿಗಳನ್ನು ಪೂರ್ತಿಯಾಗಿ ನಾವು ಓದುವ ಬದಲಾಗಿ ಏನ್ ಮಾಡಬಹುದು, ಟೇಬಲ್ ಫಾರ್ಮೆಟ್ ಒಳಗಡೆ ಅತ್ಯಂತ ಸರಳವಾಗಿ ಶೀಘ್ರವಾಗಿ ಅರ್ಥೈಸಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಬಹುದು. Helps in decision making. Tabulated data helps the messenger, business persons, researchers and government authorities understand a situation and make appropriate decision making. ಟೇಬಲ್ ಫಾರ್ಮೆಟ್ ನಲ್ಲಿರುವಂತಹ ಡಾಟಾಗಳು ಬಹಳಷ್ಟು ಜನರಿಗೆ, ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಏನಾಗೈತಿ, ಅನುಕೂಲಕರ ಆಗೈತಿ. ಆ ಸಿಚುವೇಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮತ್ತು ನಿರ್ಣಯಗಳನ್ನ ಕೈಗೊಳ್ಳೋದಕ್ಕೆ ಏನಾಗತ್ತ, ಸಹಾಯವನ್ನ ಮಾಡತ್ತ. Facilitates further statistical calculation. After arranging the data in a table format, statistical calculation becomes easier. Tabulated data can be used for calculation of mean, median, mode, percentage, standard deviation, and graphical representation of data. And also it is used for other statistical measures. ಸಂಗ್ರಹಿಸಿದಂತಹ ದತ್ತಾಂಶಗಳನ್ನ ನಾವೇನ್ ಟೇಬಲ್ ಫಾರ್ಮೆಟ್ ಒಳಗೆ ಮಾಡಿ ಹಾಕ್ತೀವಿ. ಅದರಿಂದ ಇನ್ನೊಂದು ಏನ್ ಅನುಕೂಲ ನಮ್ಗ ಅಂದ್ರೆ ಮುಂದೆ ನಾವು ಸ್ಟಾಟಿಸ್ಟಿಕಲ್ ಟೆಕ್ನಿಕ್ಸ್ ಮತ್ತು ಮೇಜರ್ಗಳನ್ನ ಮಾಡೋದಕ್ಕೆ ಈ ಒಂದು ಟೇಬಲ್ ಫಾರ್ಮೆಟ್ ನಮ್ಗ ಸಹಾಯ ಮಾಡ್ತೈತಿ. ಮೀನ್ ಕ್ಯಾಲ್ಕುಲೇಷನ್, ಮೀಡಿಯನ್ ಇರಬಹುದು, ಮತ್ತು ಹಲವಾರು ರೀತಿಯ ಟೆಕ್ನಿಕ್ಸ್ಗಳು ಮತ್ತು ಟೈಪ್ಸ್ಗಳನ್ನ ನಾವು ಸ್ಟಾಟಿಸ್ಟಿಕಲ್ ಮೇಜರ್ಸ್ ಅಲ್ಲಿ ನೋಡ್ತೀವಿ. ಅದನ್ನ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಬ್ಯುಲೇಷನ್ ಅನ್ನ ನೋಡೋಣಂತ.